ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಾಪುರ. ಸದ್ಯ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದೆ. ಈಗ ಆಲ್ರೆಡಿ ಏಕದಿನ ಒಂದು ಟೂರ್ನಿಯಲ್ಲಿ ಒಂದು ಸರಣಿಯನ್ನು ಕಳೆದುಕೊಂಡಿರುವಂತಹ ಟೀಮ್ ಇಂಡಿಯಾ ಈಗ ಆ ಒಂದು ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಅವಕಾಶ ಇರುವಂಥದ್ದು. 5 ಪಂದ್ಯಗಳ ಒಂದು T20 ಸರಣಿಯ ಕೊನೆಯ ಹಂತ ಅಂದರೆ ಇವತ್ತು ಒಂದು ಕೊನೆಯ T20 ಪಂದ್ಯವನ್ನು ಆಡೋದಕ್ಕೆ ಟೀಮ್ ಇಂಡಿಯಾ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸೊ ಅದರಲ್ಲೂ ಕೂಡ 4 ಪಂದ್ಯಗಳಲ್ಲಿ ಮೊದಲ ಪಂದ್ಯ ಮಳೆಗೆ ಆಹುತಿಯಾದರೆ ಎರಡನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹೀನಾಯವಾದಂಥ ಒಂದು ಸೋಲನ್ನು ಕಂಡಿತು. ಅದಾದ ನಂತರ ಮತ್ತೆ 3ನೇ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತು. ಅದಾದ ನಂತರ 4ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬ್ಯಾಟರ್ಗಳು ಒಂದು ಸ್ವಲ್ಪ ಲಯವನ್ನು ಕಳೆದುಕೊಂಡ್ರೂ ಕೂಡ ಇನ್ನೇನು ಕೈ ತಪ್ಪಿ ಹೋಗುತ್ತೆ ಅನ್ನುವಂಥ ಒಂದು ಪಂದ್ಯವನ್ನು ಮತ್ತೆ ಹಿಡಿತಕ್ಕೆ ತಗೊಂಡು ಭಾರತಕ್ಕೆ ಗೆಲುವನ್ನು ಸಿಗುವ ರೀತಿ ಮಾಡಿದ್ದು ನಮ್ಮ ಭಾರತೀಯ ತಂಡದ ಸ್ಪಿನ್ನರ್ಗಳು. ಸೊ ಈಗ ಮತ್ತೆ ಈ ಸ್ಪಿನ್ನರ್ಗಳಿರ್ಬೋದು ಮತ್ತು ಆಸ್ಟ್ರೇಲಿಯಾ ತಂಡದ ವೇಗಿಗಳ ವಿರುದ್ಧ ಬ್ಯಾಟಿಂಗ್ ಮಾಡೋದಕ್ಕೆ ಪರದಾಡ್ತಿರುವಂತಹ ನಮ್ಮ ತಂಡದ ಆಟಗಾರರು, ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಒಂದು ಟಾಪ್ ಆರ್ಡರ್ ಬ್ಯಾಟರ್ಗಳಲ್ಲಿ ಅಭಿಷೇಕ್ ಶರ್ಮಾ ಅವ್ರನ್ನ ಹೊರತುಪಡಿಸಿ ಬೇರೆ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಪರದಾಡ್ತಿರುವಂಥದ್ದು ಟೀಮ್ ಇಂಡಿಯಾಗೆ ಒಂದು ರೀತಿಯಾದಂಥ ಆತಂಕ ಇರುವಂಥದ್ದು. ಏನಕ್ಕೆ ಅಂದರೆ ಇದು ಇವತ್ತಿನ ಒಂದು T20 ಪಂದ್ಯಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಆತಂಕ ಅಲ್ಲ. ಏನಕ್ಕೆ ಅಂದರೆ ಮುಂದಿನ ವರ್ಷ ಆಸ್ಟ್ರೇಲಿಯಾ ಮತ್ತು ಅದು ಶ್ರೀಲಂಕಾ ಮತ್ತು ಭಾರತ ಎರಡು ಜಂಟಿಯಾಗಿ ನಡೆಸ್ತಿರುವಂಥ ಒಂದು T20 ವರ್ಲ್ಡ್ ಕಪ್ ಏನಿದೆ, ಸೊ ಆ ಒಂದು ಟೂರ್ನಿಯ ಹಿತದೃಷ್ಟಿಯಿಂದ ಇದೆಲ್ಲೋ ಒಂದು ರೀತಿ ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಗಳ ಫೇಲ್ಯೂರ್ ಒಂದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂದರೂ ಕೂಡ ತಪ್ಪಾಗಲ್ಲ. ಏನಕ್ಕಂದರೆ ಈಗ ಆಲ್ರೆಡಿ T20 ಚಾಂಪಿಯನ್ಸ್ ನಮ್ಮ ತಂಡ ಇರೋದರಿಂದ ಸೊ ಇಲ್ಲಿ ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಸೊ ಇಂತಹ ಹಿರಿಯ ಆಟಗಾರರ ಅನುಪಸ್ಥಿತಿಯಲ್ಲಿ ನಮ್ಮ ತಂಡ ಇಂತಹ ಪಂದ್ಯಗಳಲ್ಲಿ ಯಾವ ರೀತಿಯಾದಂಥ ಆಟವನ್ನು ಆಡಬೇಕು ಅಂತಹ ಆಟವನ್ನು ಆಡ್ತಾ ಇಲ್ಲ. ಒಂದು ಅಭಿಷೇಕ್ ಶರ್ಮಾವನ್ನು ಹೊರತುಪಡಿಸಿದರೆ ಶುಭ್ಮನ್ ಗಿಲ್ ಅವರ ಬ್ಯಾಟಿಂಗಿನಲ್ಲಿ ರನ್ಗಳೇ ಬರ್ತಿಲ್ಲ. ಒಂದು ವೇಳೆ ರನ್ ಬಂದರೂ ಕೂಡ ಅದು T20 ಫಾರ್ಮೆಟ್ಗೆ ಬೇಕಾದಂತಹ ಒಂದು ಸ್ಟ್ರೈಕ್ ರೈಟ್ನಲ್ಲಿ ರನ್ ಬರ್ತಾ ಇಲ್ಲ. ಸೊ ಒಂದು ಒನ್ ಡೇಯ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಿರುವಂಥ ಶುಭ್ಮನ್ ಗಿಲ್ ಒಂದು ಸ್ವಲ್ಪ ಆದರೂ ಗೇರ್ ಚೇಂಜ್ ಮಾಡಲೇಬೇಕು. ಇಲ್ಲ ಅಂದಿದ್ದರೆ ಅವರಿಗೆ T20ಯಲ್ಲಿ ಒಂದು ವರ್ಲ್ಡ್ ಕಪ್ ಪಂದ್ಯದಲ್ಲಿ ಆ ಸ್ಕ್ವಾಡ್ನಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳೂ ಕೂಡ ಕಡಿಮೆ ಇರುತ್ತೆ. ಅದರ ಜೊತೆಗೆ ತಿಲಕ್ ವರ್ಮಾ ಏಷ್ಯನ್ ಕಪ್ನಲ್ಲಿ ಚಾಂಪಿಯನ್ ಆಗೋದಕ್ಕೆ ತಿಲಕ್ ವರ್ಮಾ ಅವರ ಕೊಡುಗೆ ಏನು ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಆದರೆ ಈ ಒಂದು ಸರಣಿಯಲ್ಲಿ ಆಸ್ಟ್ರೇಲಿಯಾದ ಪಿಚ್ಗಳಲ್ಲಿ ತಿಲಕ್ ವರ್ಮಾ ಬ್ಯಾಟಿಂಗ್ ಮಾಡೋದಕ್ಕೆ ತಿಣುಕಾಡ್ತಿದ್ದಾರೆ ಅಂದರೆ ತಪ್ಪಲ್ಲ. 4 ಪಂದ್ಯಗಳಲ್ಲೂ ಕೂಡ ಅವರ ಬ್ಯಾಟಿಂಗ್ ಅಂತಹ ಹೇಳಿಕೊಳ್ಳುವಂಥ ಒಂದು ಬ್ಯಾಟಿಂಗ್ ಇಲ್ಲ. ಸೊ ಒಂದು ವೇಳೆ ಏನಾದರೂ ಇವತ್ತು ತಂಡದ ಮ್ಯಾನೇಜ್ಮೆಂಟು ಮನಸ್ಸು ಬದಲಿಸಿ ಅವರ ಬದಲಿಗೆ ಸಂಜು ಸ್ಯಾಮ್ಸನ್ನ ಆಡಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಈಗ ಆಲ್ರೆಡಿ ಸಂಜು ಸ್ಯಾಮ್ಸನ್ ಫೇಲ್ಯೂರ್ ಆದ ಕಾರಣ ಜಿತೇಶ್ ಶರ್ಮಾ ಬಂದಿದ್ದಾರೆ, ಅವರಿಂದನೂ ಕೂಡ ಒಂದು ನಿರೀಕ್ಷಿತವಾದಂಥ ಆಟ ಬಂದಿಲ್ಲ. ಇನ್ನು ಸಾಲು ಫೇಲ್ಯೂರ್ ಕಂಡಿರುವಂಥ ತಿಲಕ್ ವರ್ಮಾ ಜಾಗಕ್ಕೆ ಏನಾದರೂ ಸಂಜು ಸ್ಯಾಮ್ಸನ್ನ ಆಯ್ಕೆದಾರರು ಒಂದು ಕನ್ಫರ್ಮ್ ಆಗಿ ತಗೋತಾರ, ಅದನ್ನು ಕೂಡ ಕಾದು ನೋಡಬೇಕು. ಇನ್ನು ಅದನ್ನು ಹೊರತುಪಡಿಸಿ ಶಿವಮ್ ದುಬೆ ಇರ್ಬೋದು, ಸೊ ತಿಲಕ್ ವರ್ಮಾ ಇರ್ಬೋದು, ಸೊ ಇವರೆಲ್ಲರೂ ಕೂಡ ಒಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ದೆ ಆದರೆ ಟೀಮ್ ಇಂಡಿಯಾ ಅದ್ಭುತವಾದಂಥ ಒಂದು ಆಟವನ್ನು ಆಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಅಕ್ಷರ್ ಪಟೇಲ್ ಒಂದು ಬ್ಯಾಟಿಂಗ್ನಲ್ಲಿ ಅವರು ಸ್ವಲ್ಪ ಲಯವನ್ನು ಕಳ್ಕೊಂಡಿದ್ರು ಕೂಡ ಬೌಲಿಂಗ್ನಲ್ಲಿ ಒಂದು ಚಮತ್ಕಾರ ಮಾಡುವ ಮುಖಾಂತರ ಟೀಮ್ ಇಂಡಿಯಾಗೆ ಅವರದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರು ಬರುವಂಥದ್ದೇ ಕೊನೆಯ ಸ್ಲ್ಯಾಗ್ ಓವರ್ಗಳು. ಸೊ ಆ ಸ್ಲ್ಯಾಗ್ನಲ್ಲಿ ಅವ್ರಿಗೆ ಇರುವಂಥ ಒತ್ತಡ ಬಿರಿ ಬೌಂಡ್ರಿ ಸಿಕ್ಸರ್ಗಳನ್ನೇ ನೋಡಬೇಕಾದಂಥ ಒತ್ತಡದಲ್ಲಿ ಅವರು ಬ್ಯಾಟಿಂಗ್ ಬರ್ತಾರೆ. ಆ ಒತ್ತಡಕ್ಕೆ ತಕ್ಕ ಹಾಗೆ ಅವರು ಬ್ಯಾಟಿಂಗನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಬೌಲಿಂಗನ್ನು ಸಹ ಮಾಡ್ತಿರೋದ್ರಿಂದ ಅವರ ಬಗ್ಗೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಇನ್ನು ವೇಗದ ಬೌಲಿಂಗ್ ವಿಭಾಗಕ್ಕೆ ಬರೋದಾದರೆ ಹರ್ಷಿತ್ ರಾಣಾ ಫೇಲ್ಯೂರ್ ಆಗಿದ್ದು ಎಲ್ರಿಗೂ ಗೊತ್ತು. ಸೊ ಇದರಿಂದ ಎಚ್ಚೆತ್ತಂಥ ಎಸ್ಪೆಷಲಿ ಗಂಭೀರ್ ಅವರ ವಿರುದ್ಧ ಯಾವ ರೀತಿ ಕ್ರಿಕೆಟ್ ಪ್ರೇಮಿಗಳು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು ಎಲ್ರಿಗೂ ಗೊತ್ತು. ಸೊ ಕೊನೆಗೂ ಈಗ ಆ ಒಂದು ತಪ್ಪನ್ನು ತಿದ್ದುಕೊಂಡು ಹರ್ಷದೀಪ್ ಸಿಂಗ್ನ ಆಡಿಸಿರೋದ್ರಿಂದ ಟೀಮ್ ಇಂಡಿಯಾಗೆ ಯಾವ ರೀತಿಯಾದಂಥ ಪ್ಲೇಸ್ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಇದನ್ನು ಹೊರತುಪಡಿಸಿ ವೇಗಿಗಳ ವಿರುದ್ಧ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ತಾಳ್ಮೆಯುತವಾದಂಥ ಒಂದು ಬ್ಯಾಟಿಂಗ್ ಮಾಡಲೇಬೇಕು. ಸೊ ಈ ಒಂದು 4 ಪಂದ್ಯಗಳಿಂದನೂ ಸೇರಿಸಿದ್ರು ಕೂಡ ಅವರ ವೈಯಕ್ತಿಕ ಸ್ಕೋರ್ ಏನಿದೆ ಅದು 150 ಕೂಡ ಕ್ರಾಸ್ ಆಗಿಲ್ಲ. ಸೊ ಇದು
ಅವರ ಬ್ಯಾಟಿಂಗ್ ವೈಫಲ್ಯಕ್ಕೆ ಒಂದು ಮಾರ್ಕ್ಸ್ ಕಾರ್ಡ್ ಅಂತ ಅಂದರೆ ತಪ್ಪಲ್ಲ. ಸೊ ಈ ವಿಚಾರದಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಸೊ ಎಚ್ಚರಿಕೆಯ ಒಂದು ಬ್ಯಾಟಿಂಗನ್ನು ಆಡಲೇಬೇಕಾಗಿದೆ. ಒಂದು ವೇಳೆ ಶಿವಮ್ ದುಬೆ ಅವ್ರನ್ನ ಕೂರಿಸಿ ಸೊ ಈಗ ಆಲ್ರೆಡಿ 2-1 ಪಂದ್ಯಗಳಲ್ಲಿ ನಾವು ಲೀಡ್ ಇರೋದ್ರಿಂದ ಸೊ ಈ ಒಂದು ಪಂದ್ಯವನ್ನು ಗೆದ್ದಿದ್ದೇ ಆದರೆ 3-1 ನಾವು ಈ ಒಂದು ಸರಣಿಯನ್ನು ವಶಪಡಿಸ್ಕೊಳ್ತೀವಿ. ಒಂದು ಪಂದ್ಯ ಒಂದು ರದ್ದಾಗಿರೋದ್ರಿಂದ ಸೊ ಒಟ್ಟಾರೆಯಾಗಿ ಇನ್ನು T20 ಇತಿಹಾಸದಲ್ಲಿ ಭಾರತ ಒಂದು 15-16 ವರ್ಷಗಳಿಂದನೂ ಕೂಡ ಆಸ್ಟ್ರೇಲಿಯಾಗೆ ಸರಣಿಯನ್ನು ಕೊಟ್ಟಿಲ್ಲ. ಸೊ ಆ ಒಂದು ಸರಣಿಯನ್ನು ಕೊಟ್ಟಿಲ್ಲ. ಆ ಒಂದು ದಾಖಲೆ ಏನಿದೆ ಆ ದಾಖಲೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಅದ್ಭುತ ಅವಕಾಶ ಸೂರ್ಯಕುಮಾರ್ ಯಾದವ್ ಅವರ ಒಂದು ತಂಡಕ್ಕೆ ಸಿಕ್ಕಿರುವಂಥದ್ದು. ಸೊ ಈ ಎಲ್ಲ ವೈಫಲ್ಯಗಳ ನಡುವೆ ಯಾವ ರೀತಿ ನಮ್ಮ ತಂಡದ ಆಟಗಾರರು ಕಮ್ಬ್ಯಾಕ್ ಮಾಡ್ತಾರೆ ಅನ್ನುವಂಥದ್ದೇ ಈಗ ಇರುವಂಥದ್ದು. ಸೊ ಗಬ್ಬಾದಲ್ಲಿ ನಡೀತಿರುವಂಥ ಈ ಒಂದು ಪಂದ್ಯ ಇವತ್ತು ಮಧ್ಯಾಹ್ನ 1:30ಕ್ಕೆ ಶುರುವಾಗುತ್ತೆ. ಸೊ ಒಟ್ಟಾರೆಯಾಗಿ ಆ ಒಂದು ಪಂದ್ಯವನ್ನು ಕೂಡ ರೋಚಕ 40 ಓವರ್ಗಳನ್ನು ನೋಡೋದಕ್ಕೆ ಸಿಗುತ್ತೆ. ಯಾವುದೇ ರೀತಿಯಾದಂಥ ಮಳೆಯ ಒಂದು ವಾತಾವರಣ ಇಲ್ಲ. ಸೊ ಅದು ಒಂದು ಕ್ರಿಕೆಟ್ ಪ್ರೇಮಿಗಳಿಗೆ ನೆಮ್ಮದಿ. ಒಂದು ವೇಳೆ ಏನಾದರೂ ಮಳೆ ಬಂದು ಡ್ರಾ ಆದರೂ ಕೂಡ ನಮ್ಮ ತಂಡಕ್ಕೆ ಏನೋ ಆತಂಕ ಪಡುವಂಥದ್ದಿಲ್ಲ, ಅದು ಡ್ರಾ ಆಗುತ್ತೆ. ಸೊ ಅಲ್ಲಿಗೆ ಟೀಮ್ ಇಂಡಿಯಾ 2-1 ಒಂದು ಮುನ್ನಡೆಯನ್ನು ಪಡೆಯೋದ್ರಿಂದ ನಮ್ಮ ತಂಡಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಸೊ ಇನ್ನು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳಿಗೂ ಕೂಡ ಒಂದು ರೀತಿಯಾದಂತಹ ಆತಂಕ ಇರುವಂಥದ್ದು. ಏನಕ್ಕೆ ಅಂದರೆ ಕಳೆದ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೆಟ್ ಮಾಡಿದಂಥ 163 ರನ್ನುಗಳನ್ನು ಆಡುವಂಥ ಸಂದರ್ಭದಲ್ಲಿ 110ಕ್ಕೂ ಹೆಚ್ಚು ರನ್ ಹೊಡೆದಿದ್ದಂಥ ಆಸ್ಟ್ರೇಲಿಯಾ ಕೇವಲ 2-3 ವಿಕೆಟ್ಗಳನ್ನು ಕಳೆದುಕೊಂಡು ಸುಭದ್ರ ಸ್ಥಿತಿಯಲ್ಲಿತ್ತು. ಇನ್ನು ಮ್ಯಾಚ್ ಟೀಮ್ ಇಂಡಿಯಾದಿಂದ ಕಳೆದೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ದಿಢೀರನೆ ಕುಸಿತ ಕಂಡಂಥ ಆಸ್ಟ್ರೇಲಿಯಾ ಯಾವ ರೀತಿ ಸರ್ವಪತನ ಕಂಡು ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಸ್ಪಿನ್ನರ್ಗಳ ವಿರುದ್ಧ ಅವರು ತಡಕಾಡಿದ್ದು ನಿಜಕ್ಕೂ ಕೂಡ ಆಸ್ಟ್ರೇಲಿಯಾ ತಂಡಕ್ಕೂ ಕೂಡ ಒಂದು ಒತ್ತಡ. ಏನಕ್ಕೆ ಟೀಮ್ ಇಂಡಿಯಾ ವಿರುದ್ಧ ಅವರು ಇನ್ನು ಯಾವುದೇ T20 ಆಡಬೇಕಾದ್ರೂ ಅದು ವರ್ಲ್ಡ್ ಕಪ್ನಲ್ಲೇ. ಆದ್ದರಿಂದ ಸ್ಪಿನ್ನರ್ಗಳ ವಿರುದ್ಧ ಯಾವ ರೀತಿಯ ರೋಚಕವಾದಂತಹ ಸ್ಟ್ರಾಟರ್ಜಿಯಲ್ಲಿ ಅವರು ಬರ್ತಾರೆ. ಏನಕ್ಕೆ ಮುಂದಿನ ವರ್ಷ ಆಸ್ಟ್ರೇಲಿಯಾ ತಂಡ ಭಾರತದಲ್ಲಿ ಮತ್ತು ಶ್ರೀಲಂಕಾದಲ್ಲೇ ಒಂದು T20 ವರ್ಲ್ಡ್ ಕಪ್ ಆಡಬೇಕು. ಸೊ ಭಾರತ ಮತ್ತು ಶ್ರೀಲಂಕಾ ಈ ಒಂದು ಪಿಚ್ ಏನಿದೆ ಅದು ಬೌಲರ್ಗಳಿಗೆ ಎಷ್ಟು ಸ್ವರ್ಗ ಅನ್ನೋದಕ್ಕಿಂತ ಸ್ಪಿನ್ನರ್ಗಳಿಗೆ ಅದು ಅಕ್ಷರಶಃ ಸಹ ಸ್ವರ್ಗ. ಸೊ ಇಂತಹ ಸ್ಪಿನ್ ಪಿಚ್ಗಳಲ್ಲಿ ಬ್ಯಾಟರ್ಗಳು ಫೇಲ್ಯೂರ್ ಆಗುವಂಥದ್ದು ಯಾವುದೇ ತಂಡಕ್ಕೂ ಕೂಡ ಒಂದು ತಲೆನೋವಿನ ವಿಚಾರ. ಇನ್ನು ವೇಗಿ ಜಾಶ್ ಹೇಜಲ್ವುಡ್ ಅವರ ಅನುಪಸ್ಥಿತಿ, ಓಪನಿಂಗ್ ಬ್ಯಾಟರ್ ಟ್ರಾವಿಸ್ ಹೆಡ್ ಅವರ ಅನುಪಸ್ಥಿತಿ. ಏನಕ್ಕೆಂದರೆ ಅವ್ರಿಗೆ ಆಲ್ರೆಡಿ ಆಶಸ್ ಸರಣಿಗೋಸ್ಕರ ಅವರಿಬ್ಬರಿಗೂ ಕೂಡ ರೆಸ್ಟ್ ಕೊಟ್ಟಿರೋದ್ರಿಂದ ಈ ದಿಗ್ಗಜರು ಆಸ್ಟ್ರೇಲಿಯಾ ತಂಡಕ್ಕೆ ಅವರು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ, ಅವರ ಅವೈಲಬಲ್ ಇಲ್ಲ. ಸೊ ಇವರ ಅನುಪಸ್ಥಿತಿಯಲ್ಲಿ ಯಾವ ರೀತಿ ಮತ್ತೆ ಈ ಒಂದು ಕೊನೆಯ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ನ ವಿಶೇಷವಾಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ಸ್ಪೆಷಲ್ ಸಮಾಚಾರ ತಗೊಂಡು ನಾವು ಡಿಜಿಟಲ್ ಲೈವ್ನಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.